ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿರುವಂತಹ ನೀನಾದೇನಾ ಧಾರಾವಾಹಿಯಲ್ಲಿ ವಿಕ್ರಮ್ ವೇದ ಜೋಡಿಯನ್ನ ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ. ರಿಯಲ್ ಲೈಫಲ್ಲೂ ಕೂಡ ನೀವಿಬ್ರು ಕೂಡ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡಿ ಅಂತ ಸಾಕಷ್ಟು ಜನ ವೀಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ. ಒಂದಷ್ಟು ಜನ ನೇರವಾಗಿ ಅವರನ್ನ ಕೇಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕನ್ನಡ ಕಿರುತೆರೆಯ ಬುರ್ಜ್ ಖಲೀಫಾ ಅಂತಾನೆ ಫೇಮಸ್ ಆಗಿರುವಂತಹ ನಟನ ಬಗ್ಗೆ ಇವತ್ತು ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ. ಅಂದರೆ ವಿಕ್ರಮ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀವಿ. ಸೊ ಇವರು ನಟನೆ ಮಾತ್ರ ಅಲ್ಲ, ಇತರ ಕ್ಷೇತ್ರದಲ್ಲೂ ಕೂಡ ಎತ್ತಿದ ಕೈ ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂಥ ನಟ. ಹಾಗಾದರೆ ಅವರು ಬೇರೆ ಯಾವ ಕ್ಷೇತ್ರದಲ್ಲಿದ್ದಾರೆ, ಇವರು ಮೂಲತಃ ಎಲ್ಲಿಯವರು, ಇವರ ನಿಜವಾದ ಹೆಸರು ಏನು, ಇವರ ಫ್ಯಾಮಿಲಿ ಆಗಿರ್ಬೋದು, ರಿಯಲ್ ಲೈಫ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಹೀಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಕೊನೆ ತನಕ ತಪ್ಪದೆ ನೋಡಿ. ಸ್ನೇಹಿತರೆ, ಸಿನಿಮಾ ಆಗಿರ್ಬೋದು, ಕಿರುತೆರೆಯಲ್ಲಿ ಹೆಸರು ಮಾಡಿದಂತಹ ಪ್ರತಿಭೆಗಳಲ್ಲಿ ಕೆಲವರು ಬಯಸದೆ ಆ ಒಂದು ಕ್ಷೇತ್ರಕ್ಕೆ ಬಂದವರು ಅಂತ ಹೇಳ್ಬೋದು. ಆ ಸಾಲಿನಲ್ಲಿ ಕಿರುತೆರೆಯ ನಟ ದಿಲೀಪ್ ಶೆಟ್ಟಿ ಕೂಡ ಸೇರಿದ್ದಾರೆ. ಸ್ನೇಹಿತರೆ, ಅಂದರೆ ನೀನಾದೇನಾ ಧಾರಾವಾಹಿಯಲ್ಲಿ ವಿಕ್ರಮ್ ಪಾತ್ರವನ್ನ ಮಾಡ್ತಿರುವಂತಹ ನಟನ ಹೆಸರು ದಿಲೀಪ್ ಶೆಟ್ಟಿ ಅಂತ. ಆಕಸ್ಮಿಕವಾಗಿ ದೊರೆತಂತ ಅವಕಾಶದಿಂದ ಒಂದು ಕೈ ನೋಡೇ ಬಿಡೋಣ ಅಂತ ವಿದೇಶದಿಂದ ಐಟಿ ಕೆಲಸವನ್ನ ಬಿಟ್ಟು ಭಾರತಕ್ಕೆ ವಾಪಸ್ಸಾದಂತಹ ದಿಲೀಪ್ ಈಗ ಮಹಿಳಾ ಮಣಿಗಳ ಮೋಸ್ಟ್ ಫೇವರಿಟ್ ಆಗಿದ್ದಾರೆ. ಒಂದಷ್ಟು ಜನ ಇವರಿಗೆ ಪ್ರತಿನಿತ್ಯ ಪ್ರಪೋಸ್ ಮಾಡುವವರು ಕೂಡ ಇದ್ದಾರೆ. ಸೊ ದಿಲೀಪ್ ರಾಜ್ ಹುಟ್ಟಿ ಬೆಳೆದದ್ದು ಮಂಗಳೂರಿನಲ್ಲಿ. ಸ್ನೇಹಿತರೆ, ಆಳ್ವಾಸ್ ಕಾಲೇಜ್ನಲ್ಲಿ ಓದಂತ ದಿಲೀಪ್ ಹೈಟ್ ನೋಡಿ ಸ್ನೇಹಿತರು ಮಾಡೆಲಿಂಗ್ ಅಥವಾ ಸಿನಿಮಾ ಕ್ಷೇತ್ರಕ್ಕೆ ಹೋಗುವಂತೆ ಪ್ರೇರೇಪಣೆ ಮಾಡ್ತಾರಂತೆ. ಅಂದ್ರೆ ಯಾಕೆ ನೀನು ಇದನ್ನ ಟ್ರೈ ಮಾಡಬಾರ್ದು ಅನ್ನುವಂಥದ್ದನ್ನ ಕೇಳ್ತಾರೆ. ಕೊನೆಗೆ ಮಾಡೆಲಿಂಗ್ ಕ್ಷೇತ್ರವನ್ನ ಆರಿಸ್ಕೊಂಡಂತಹ ದಿಲೀಪ್ ಐಟಿ ಉದ್ಯೋಗ ದೊರೆತಿದ್ರಿಂದ ದುಬೈಗೆ ಹೋಗಿ ಸೆಟಲ್ ಆಗ್ತಾರೆ. ಅಲ್ಲಿ ಕೂಡ ಅನೇಕ ವೇದಿಕೆಗಳಲ್ಲಿ ರ್ಯಾಂಪ್ ವಾಕ್ ಮಾಡಿದಂತಹ ದಿಲೀಪ್ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ಕೂಡ ಗಳಿಸ್ಕೊಂಡಿದ್ದಾರೆ. ಜೊತೆಗೆ ಮಿಸ್ಟರ್ ದುಬೈ ಪಟ್ಟ ಕೂಡ ಇವರಿಗೆ ಸಿಕ್ಕಿರುವಂಥದ್ದು. ಸ್ನೇಹಿತರೆ, ವಿದೇಶದಲ್ಲಿ ಸಾಧನೆ ಮಾಡೋದು ಮುಖ್ಯ ಅಲ್ಲ, ಹುಟ್ಟಿ ಬೆಳೆದಂಥ ರಾಜ್ಯದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ದಿಲೀಪ್ ಆಸೆ ಆಗಿತ್ತು. ಸೊ ಅವರ ಆಸೆಗೆ ಒಂದು ಹೆಲ್ಪ್ ಮಾಡಿದಂಥವರು ನಟ ದಿಲೀಪ್ ರಾಜ್. ಸ್ನೇಹಿತರೆ, ಅಂದರೆ ಫಾರಿನಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಕಂಪ್ಲೀಟ್ ಅವರಿಗೆ ಏನು ಇಂಟ್ರೆಸ್ಟ್ ಇತ್ತೋ ಅದನ್ನು ಮಾಡೋಕ್ಕೆ ಹೊರಡ್ತಾರೆ. ಅಂದರೆ ಮಾಡಲಿಂಗ್ ಕ್ಷೇತ್ರದಲ್ಲಿ ಕಂಪ್ಲೀಟ್ ಆಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾರೆ. ಅಂದರೆ IT ಜೊತೆಗೆ ಅದನ್ನು ಕೂಡ ಮಾಡ್ಕೊಂಡು ಬರ್ತಾರೆ. ಬಟ್ ತಾನು ಹುಟ್ಟಿ ಬೆಳೆದಂಥಲ್ಲಿ ಏನಾದರೂ ಕೂಡ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಂಥ ಸಂದರ್ಭದಲ್ಲಿ ದಿಲೀಪ್ ರಾಜ್ ಅವರಿಗೆ ಹೆಲ್ಪ್ ಮಾಡುವಂಥದ್ದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ದಿಲೀಪ್ ಶೆಟ್ಟಿ ಅವರ ರೀಲ್ಸ್ ನೋಡಿದಂತಹ ದಿಲೀಪ್ ರಾಜ್ ತಮ್ಮ ವಿದ್ಯಾವಿನಾಯಕ ಧಾರಾವಾಹಿಯಲ್ಲಿ ನಟಿಸುವಂತೆ ಒಂದು ಆಫರ್ ಅನ್ನು ಕೊಡ್ತಾರೆ. ಅಂದರೆ ವಿದ್ಯಾವಿನಾಯಕ ಧಾರಾವಾಹಿ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಇಲ್ಲಿ ಇವರು ಮೊದಲು ಬಣ್ಣ ಹಚ್ಚಿರುವಂಥದ್ದು. ಸೊ ದೊರೆತ ಅವಕಾಶವನ್ನ ಮಿಸ್ ಮಾಡಿಕೊಳ್ಳೇಬಾರ್ದು ಅಂತ ಹೇಳ್ಕೊಂಡು ಕೆಲಸಕ್ಕೆ ರಿಸೈನ್ ಮಾಡಿ ಕರ್ನಾಟಕಕ್ಕೆ ಬರ್ತಾರೆ. ಸ್ನೇಹಿತರೆ, ಕಂಪ್ಲೀಟ್ ಆಗಿ ಏನೂ ಕೂಡ ಬೇರೆ ಯೋಚನೆ ಮಾಡದೆ ಆ ಒಂದು ಸಂಬಳ ಆಗಿರ್ಬೋದು, ಅಲ್ಲಿನ ಲೈಫ್ ಸ್ಟೈಲ್ ಆಗಿರ್ಬೋದು, ಯಾವುದು ಕೂಡ ಯೋಚನೆ ಮಾಡದೆ ರಿಸೈನ್ ಲೆಟರ್ನ ಕೊಡ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ. ಸೊ ವಿದ್ಯಾವಿನಾಯಕ ಧಾರಾವಾಹಿ ದಿಲೀಪ್ಗೆ ಒಂದೊಳ್ಳೆ ಗುರುತನ್ನ ನೀಡಿದ್ರು ಕೂಡ ಆ ಧಾರಾವಾಹಿ ಬೇಗ ಮುಗ್ದು ಹೋಗುತ್ತದೆ. ಸ್ನೇಹಿತರೆ, ಅಂದರೆ ಸಡನ್ ಆಗಿ ಎಂಡ್ ಆಗುವಂಥದ್ದು. ನಂತರ ದಿಲೀಪ್ಗೆ ಯಾವ ಅವಕಾಶಗಳು ಕೂಡ ಸಿಗೋದಿಲ್ಲ. ಡಾನ್ಸ್ನಲ್ಲೂ ಕೂಡ ಆಸಕ್ತಿ ಇದ್ದಂತಹ ದಿಲೀಪ್ಗೆ ಜಿ ಕನ್ನಡದ ತಕದಿಮಿತ ಡಾನ್ಸಿಂಗ್ ಶೋನಲ್ಲಿ ಒಂದು ಅವಕಾಶ ಸಿಗುತ್ತೆ. ಅಂದರೆ ತನಗೆ ಏನು ಅವಕಾಶ ಸಿಗದೇ ಇದ್ದಂಥ ಸಂದರ್ಭದಲ್ಲಿ, ತನಗೆ ಏನು ಮಾಡಬೇಕು ಅನ್ನುವಂಥದ್ದು ಯೋಚನೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಹೆಲ್ಪ್ ಮಾಡಿದ್ದು ಜಿ ಕನ್ನಡ, ಅಂದರೆ ತಕದಿಮಿತ ಡಾನ್ಸಿಂಗ್ ಶೋ. ಸ್ನೇಹಿತರೆ, ಸೊ ಡಾನ್ಸ್ ಶೋ ನಂತರ ದಿಲೀಪ್ಗೆ ಸಿನಿಮಾಗಳಲ್ಲಿ ಕೂಡ ಅವಕಾಶ ಸಿಗ್ತಾ ಬರುತ್ತೆ. ಅಂದರೆ ರಾಬರ್ಟ್ ಆಗಿರ್ಬೋದು, ಹಿರಣ್ಯ ಸಿನಿಮಾಗಳಲ್ಲಿ ದಿಲೀಪ್ ನಟಿಸಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ತೆಲುಗಿನಲ್ಲಿ ಕೃಷ್ಣ ತುಳಸಿ ಅನ್ನುವಂಥ ಧಾರಾವಾಹಿಯಲ್ಲೂ ಕೂಡ ದಿಲೀಪ್ ನಟಿಸಿದ್ದಾರೆ. ಈ ಧಾರಾವಾಹಿ ಕೂಡ ಅವರಿಗೆ ಒಂದೊಳ್ಳೆ ಹೆಸರನ್ನು ತಂದುಕೊಡುತ್ತೆ. ಅಂದರೆ ಅವರು ಕನ್ನಡದಲ್ಲಿ ನಟಿಸ್ತಿದ್ದಂಗೆ ಸಿನಿಮಾದಲ್ಲಿ ಇದ್ದಂಥ ಟೈಮಲ್ಲೂ ಕೂಡ ತೆಲುಗಿಗೆ ಹೋಗಿ ಅಲ್ಲಿ ಕೃಷ್ಣ ತುಳಸಿಯನ್ನು ಮಾಡ್ತಾರೆ. ಇನ್ನು ಉದಯ ಟಿವಿಯ ಕಸ್ತೂರಿ ನಿವಾಸ ಧಾರಾವಾಹಿಯಲ್ಲೂ ಕೂಡ ದಿಲೀಪ್ ಶೆಟ್ಟಿ ಅಭಿನಯ ಮಾಡಿದ್ದಾರೆ. ಸ್ನೇಹಿತರೆ, ಸೊ ಇನ್ನು ದಿಲೀಪ್
ದಿಲೀಪ್ ಸದ್ಯಕ್ಕೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ನೀನಾದೇನಾ ಧಾರಾವಾಹಿಯಲ್ಲಿ ನಾಯಕ ವಿಕ್ರಮ್ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಸೊ ರೌಡಿಯಂತೆ ಆಡುವಂತಹ ನಾಯಕ ವಿಕ್ರಮ್ ತನ್ನ ಕೆನ್ನೆಗೆ ಹೊಡೆದಂತಹ ನಾಯಕಿ ವೇದಾಗೆ ಕೋಪದಿಂದ ದೇವಸ್ಥಾನದಲ್ಲಿ ತಾಳಿ ಕಟ್ತಾನೆ. ಈಗ ಅವರಿಬ್ಬರ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇದ್ರೆ ಇದೇ ರೀತಿ ಗಂಡ ಇರಬೇಕು, ಹೆಂಡತಿ ಇರಬೇಕು, ಇದೇ ರೀತಿ ನಮ್ಮ ಜೋಡಿ ಇರಬೇಕು ಅಂತ ಸಾಕಷ್ಟು ಜನ ಅನ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವರ ಒಂದು ಪ್ರೀತಿ ಆಗಿರ್ಬೋದು, ಅವರ ಡೈಲಾಗ್ಗಳನ್ನು ನೋಡಿದಾಗ ಎಲ್ಲರೂ ಕೂಡ ಆಶ್ಚರ್ಯಚಕಿತದಿಂದ ನೋಡ್ತಾರೆ ಆ ಸೀರಿಯಲನ್ನು. ಇನ್ನೆರಡು ದಿನದಲ್ಲಿ ವೇದಾ ಮದುವೆ ಬೇರೆ ಹುಡುಗನೊಂದಿಗೆ ನಡೀಬೇಕಿತ್ತು. ಆದರೆ ವಿಧಿ ಬರಹದಿಂದ ಆಕೆ ವಿಕ್ರಮ್ ಹೆಂಡತಿ ಆಗ್ತಾಳೆ. ಶಾಸ್ತ್ರ ಸಂಪ್ರದಾಯ ಮದುವೆಯಲ್ಲಿ ನಂಬಿಕೆ ಇರದಂತ ನಾಯಕ ವಿಕ್ರಮ್ ವೇದಾಳನ್ನ ಹೆಂಡತಿ ಅಂತ ಒಪ್ಪಿಕೊಳ್ತಾನ ಅನ್ನುವಂತಹ ಕಥೆಯೇ ಇದಾಗಿತ್ತು. ಸೊ ಈಗ ಹೆಂಡತಿಯನ್ನ ಒಪ್ಕೊಂಡಿದ್ದಾನೆ. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ವಿದೇಶದಲ್ಲಿ ಓದಿ ಬಂದಂತಹ ವೇದ ವಿಕ್ರಮ್ನನ್ನ ಸ್ವೀಕರಿಸ್ತಾಳ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಸೊ ನೀನಾದೇನಾ ಧಾರಾವಾಹಿ ಸಾಕಷ್ಟು ಜನರ ಅಚ್ಚುಮೆಚ್ಚಿನ ಧಾರಾವಾಹಿ ಆಗೋದಕ್ಕೆ ಈ ಜೋಡಿಗಳು ಕೂಡ ಕಾರಣ ಸ್ನೇಹಿತರೆ. ವೇದ ಆಗಿರ್ಬೋದು, ವಿಕ್ರಮ್ ಆಗಿರ್ಬೋದು. ಸೊ ಇವರಿಬ್ಬರ ನಟನೆ ಕೂಡ ಸಾಕಷ್ಟು ಜನರಿಗೆ ಇಷ್ಟ ಆಗಿರುವಂಥದ್ದು. ಇನ್ನು ಇವರ ಹೈಟ್ ಬಗ್ಗೆ ನೀವು ಕೇಳ್ಬೋದು. ಸೊ ಇವರು ಸುಮಾರು 6 ಅಡಿ 1 ಇಂಚು ಎತ್ತರವನ್ನು ಹೊಂದಿರುವಂಥದ್ದು ಸ್ನೇಹಿತರೆ. ಹಾಗಾಗಿ ಇವರಿಗೆ ಸಾಕಷ್ಟು ಜನ ಬುರ್ಜ್ ಖಲೀಫಾ ಅನ್ನುವಂಥ ಹೆಸರನ್ನ ಹೇಳಿರುವಂಥದ್ದು. ಇನ್ನು ಶಿಕ್ಷಣದ ಬಗ್ಗೆ ನೋಡೋದಾದ್ರೆ ಮಂಗಳೂರಿನ ಸ್ಥಳೀಯ ಖಾಸಗಿ ಶಾಲೆಯಲ್ಲಿ ಓದಿರುವಂಥದ್ದು ಸ್ನೇಹಿತರೆ. ಆಳ್ವಾಸ್ ಕಾಲೇಜಿನಲ್ಲಿ ಇವರು ಪದವಿಯನ್ನ ಪಡಿತಾರೆ. ಅದಾದ ಮೇಲೆ ದುಬೈಗೆ ಹಾರಿರುವಂಥದ್ದು ಸ್ನೇಹಿತರೆ. ಸೊ ಮಿಸ್ಟರ್ ದುಬೈ ಅನ್ನುವಂಥ ಟೈಟಲ್ ಕೂಡ ಇವರಿಗೆ ಸಿಕ್ಕಿದೆ. ಅನೇಕ ಫ್ಯಾಷನ್ ಶೋಗಳಲ್ಲೂ ಕೂಡ ಇವರು ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂಥವರು ಸ್ನೇಹಿತರೆ. ಸೊ 6 ಅಡಿ ಕಟೌಟ್ ದಿಲೀಪ್ ಅವರ ಹಲವಾರು ವಿಡಿಯೋಗಳನ್ನು ನೋಡಿದಂತಹ ದಿಲೀಪ್ ರಾಜ್ ವಿದ್ಯಾವಿನಾಯಕ ಸೀರಿಯಲ್ನಲ್ಲಿ ನಟನೆ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ ಸ್ನೇಹಿತರೆ. ಅದಾದ್ಮೇಲೆ ರಾಬರ್ಟ್ ಆಗಿರ್ಬೋದು, ಹಿರಣ್ಯ, ಹೀಗೆ ಬೇರೆ ಬೇರೆ ಸಿನಿಮಾದಲ್ಲಿ ನಟಿಸ್ತಾರೆ. ತೆಲುಗು ಕಿರುತೆರೆಯಲ್ಲೂ ಕೂಡ ಸಖತ್ ಫೇಮಸ್ ಆಗಿರುವಂತಹ ದಿಲೀಪ್ ಈಗಲೂ ಕೂಡ ಅವರಿಗೆ ತೆಲುಗಲ್ಲಿ ಸಾಕಷ್ಟು ಆಫರ್ಸ್ಗಳು ಕೂಡ ಬರ್ತಾ ಇದೆ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಈಗ ನೀನಾದೇನಾ ಸೀರಿಯಲ್ ಅಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾರೆ. ಸೊ ಸಾಕಷ್ಟು ಜನರಿಗೆ ಇಷ್ಟ ಕೂಡ ಆಗಿದ್ದಾರೆ. ಸೊ ಸಾಕಷ್ಟು ಜನ ಪ್ರಪೋಸ್ ಕೂಡ ಮಾಡ್ತಿದ್ದಾರೆ, ಮದುವೆ ಆಗಿ ಅನ್ನುವಂಥ ರಿಕ್ವೆಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಯಾರನ್ನ ಮದುವೆ ಆಗ್ತಾರೆ ಅನ್ನುವಂಥದ್ದು ಸ್ನೇಹಿತರೆ. ಸೊ ಸದ್ಯಕ್ಕೆ ನೀನಾದೇನಾ ಧಾರಾವಾಹಿಯಲ್ಲಿ ನಾವು ಯಾವ ಜೋಡಿಯನ್ನು ನೋಡ್ತಿದ್ದೀವೋ, ಅಂದರೆ ವಿಕ್ರಮ್ ವೇದಾ ಜೋಡಿಯನ್ನು ನೋಡ್ತಿದ್ದೀವೋ, ಅವರು ನಿಜ ಜೀವನದಲ್ಲೂ ಕೂಡ ಇಷ್ಟಪಡ್ತಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಇವರಿಬ್ರು ಕೂಡ ರೀಲ್ಸನ್ನು ಮಾಡೋದಾಗಿರ್ಬೋದು, ಜೊತೆಗೆ ಇರೋದಾಗಿರ್ಬೋದು, ಔಟಿಂಗ್ ಹೋಗೋದಾಗಿರ್ಬೋದು. ಹಾಗಾಗಿ ಇವರಿಬ್ರಿಗೂ ಕೂಡ ಒಳ್ಳೆ ಒಂದು ಪೇರ್ ಇದೆ. ಸೊ ಇವರಿಬ್ರು ಕೂಡ ಚೆನ್ನಾಗಿ ಒಂದು ಮಾತಾಡ್ತಾರೆ. ಸೊ ಹಾಗಾಗಿ ನೋಡೋದಕ್ಕೂ ಕೂಡ ಒಳ್ಳೆ ಕಪಲ್ಸ್. ಮುಂದಿನ ದಿನಗಳಲ್ಲಿ ಇವರು ಕೂಡ ಮದುವೆ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಜೊತೆಗೆ ಇರುವಂಥ ಕಲಾವಿದರು ಇವರು. ಹಾಗಾಗಿ ಅವರ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಪ್ರಕಾರ ಇವರಿಬ್ರು ಕೂಡ ಮುಂದಿನ ದಿನಗಳಲ್ಲಿ ಮದುವೆ ಆಗಬಹುದು ಅನ್ನುವಂಥದ್ದು ಸ್ನೇಹಿತರೆ. ಸೊ ನಿಮ್ಗೆ ಏನನ್ಸುತ್ತೆ? ವೇದಾ ವಿಕ್ರಮ್ ಜೋಡಿ ನಿಮಗೂ ಕೂಡ ಇಷ್ಟ ಆಗ್ತಾರಾ? ರಿಯಲ್ ಲೈಫಲ್ಲೂ ಕೂಡ ಇವರು ಮದುವೆ ಆಗಬೇಕಾ? ಸೊ ದಿಲೀಪ್ ಶೆಟ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.